ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗ್ ಅಲ್ಲಿ ಈ ರೀತಿಯ ಮೇಕಪ್ ಲುಕ್ ನಿಮಗೆ ಬೇಕಾ? ಇದು ಹಬ್ಬದ ಮೇಕಪ್ ಲುಕ್ ಫ್ರೆಂಡ್ಸ್. ಹೌದು, ಹಬ್ಬಕ್ಕೋಸ್ಕರ ನೀವು ಮಾಮೂಲಿಯಾಗಿರಕ್ಕಾಗತ್ತಾ? ಹೌದು ಫ್ರೆಂಡ್ಸ್, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಇನ್ ಮುಂದೆ ಮೇಲಿನ ಮೇಲೆ ಹಬ್ಬಗಳು ಬರ್ತಾ ಇದೆ. ನಿಮ್ಮನ್ನ ಅಮಾವಾಸ್ಯೆನ ಮುಗಿಸಿದೀವಿ, ಗಂಡನ ಪೂಜೆ ಮಾಡಿದೀವಿ, ಹಾಗೂ ಅಮಾವಾಸ್ಯೆಗೆ ತುಂಬಾ ಚೆನ್ನಾಗಿ ರೆಡಿಯಾಗಿ ಸೀರೆ ಎಲ್ಲ ಉಟ್ಕೊಂಡು ನಾವು ಹಬ್ಬವನ್ನ ಆಚರಿಸಿದೀವಿ. ಅಂದ್ರೆ ಭೀಮನ ಅಮಾವಾಸ್ಯೆ ಪೂಜೆಯನ್ನ ಆಚರಿಸಿದೀವಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ, ಅದಾದ ನಂತರ ಮೇಲಿನ ಮೇಲೆ ಹಬ್ಬಗಳನ್ನ ನಾವು ಮಾಡಲೇಬೇಕು. ಅಂಡ್ ಹಾಗೆ ಮಾಡಕ್ಕಾಗತ್ತಾ? ವರಮಹಾಲಕ್ಷ್ಮಿಯನ್ನ ಯಾವ ರೀತಿ ನಾವು ರೆಡಿ ಮಾಡ್ತೀವೋ ಆ ಲಕ್ಷ್ಮಿಯ ಕಳೆ ನಮ್ಮ ಮುಖದಲ್ಲೂ ನಾವು ಕಾಣಿಸ್ಬೇಕು ಅಂದ್ರೆ ಈ ರೀತಿಯ ಮೇಕಪ್ ಲುಕ್ ನೀವು ಬರಲೇಬೇಕು. ಗ್ರ್ಯಾಂಡ್ ಆಗಿ ನಾವು ಕಾಣಬೇಕು, ಯಾಕಂದ್ರೆ ವರಮಹಾಲಕ್ಷ್ಮಿಯನ್ನ ತುಂಬಾ ಗ್ರ್ಯಾಂಡ್ ಆಗಿ ನಾವು ಆಚರಣೆ ಮಾಡ್ತೀವಿ, ಹೌದು ತಾನೆ? ಸೊ ಈ ರೀತಿಯ ನೀವು ಸಿಂಪಲ್ ಗ್ರ್ಯಾಂಡ್ ಆಗಿ ಕಾಣಬೇಕು ಅಂತಂದ್ರೆ ನೀವು ಮೇಕಪ್ ನ ಮಾಡ್ಕೊಳ್ಳೇಬೇಕು. ಸೊ ಇವತ್ತಿನ ವ್ಲಾಗ್ ಅಲ್ಲಿ ನಾವು ಯಾವ ರೀತಿ ನಮ್ಮಲ್ಲಿ ಇರುವಂತಹ ವಸ್ತುಗಳಿಂದನೇ ಈ ರೀತಿ ಮೇಕಪ್ ಲುಕ್ ಪಡ್ಕೋಬೇಕು ಅಂತ ನಾನು ಈ ಒಂದು ವ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಈ ಒಂದು ಹಬ್ಬದ ಸೀಸನ್ ನ ತುಂಬಾ ಸಿಂಪಲ್ ಆಗಿ ಅಥವಾ ಸಿಂಪಲ್ ಗ್ರ್ಯಾಂಡ್ ಆಗಿ ನೀವು ಕಾಣಬೇಕು ಅಂತಂದ್ರೆ ಈ ಒಂದು ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಬೇಕು. ನಮ್ಮಲ್ಲಿ ಇರುವಂತಹ ವಸ್ತುಗಳಿಂದ ಯಾವ ರೀತಿ ಮೇಕಪ್ ಲುಕ್ ನ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ವಿತೌಟ್ ಫರ್ದರ್ ಡೂ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಮೊದಲಿಗೆ ಆಬ್ವಿಯಸ್ಲಿ ಫೇಸ್ ವಾಶ್ ಮಾಡ್ಕೋಬೇಕು. ಫೇಸ್ಗೆ ಲೈಟ್ ಆಗಿ ಒಂದು ಬೆರಳಲ್ಲಿ ಈ ರೀತಿ ನಾನು ಮಾಯಿಶ್ಚರೈಸಿಂಗ್ ಕ್ರೀಮ್ನ ಹಚ್ಕೊಂಡು ಮುಖಕ್ಕೆಲ್ಲ ಲೇಪಿಸ್ಕೊಳ್ತಾ ಇದ್ದೀನಿ. ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಕೊಳ್ಳೋದ್ರಿಂದ ಮುಖದ ಮೇಲಿರುವಂತಹ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗುತ್ತೆ, ಮುಖ ಗ್ಲೋಯಿಯಾಗಿ ಕಾಣುತ್ತೆ. ಸೊ ಕುತ್ತಿಗೆಯ ಭಾಗದಿಂದ ಹಿಡಿದು ಮುಖಕ್ಕೆ ಸಂಪೂರ್ಣವಾಗಿ ನಾನು ಮಾಯಿಶ್ಚರೈಸಿಂಗ್ ಕ್ರೀಮ್ನ ಹಚ್ಕೊಂಡೆ ಫ್ರೆಂಡ್ಸ್. ನೆಕ್ಸ್ಟ್ ಫೌಂಡೇಶನ್, ನನ್ನ ಹತ್ರ ಇರೋದು ಫಿಟ್ ಮೀ ಫೌಂಡೇಶನ್. ನಿಮ್ಮ ಹತ್ರ ಯಾವ ಫೌಂಡೇಶನ್ ಇದೆಯೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ನಾನು ಈ ರೀತಿ ಬೆರಳುಗಳಲ್ಲಿಯೇ ಫೌಂಡೇಶನ್ನ ಹಚ್ಕೊಂಡು ಜಸ್ಟ್ ಬೆರಳುಗೆ ಗ್ರೀಸಿಂಗ್ ಮಾಡಿಕೊಂಡು ನಾನು ಸಂಪೂರ್ಣ ಮುಖಕ್ಕೆ ಈಗ ಹಚ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬೇಕಾದರೆ ಸ್ಪಾಂಜ್ ಇದ್ದರೂ ಕೂಡ, ಅಂದರೆ ಅಪ್ಲಿಕೇಟರ್ ಇದ್ದರೂ ಕೂಡ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ನಾನಿವತ್ತು ತೋರಿಸ್ತಾ ಇರೋದು ನಮ್ಮ ಹತ್ರ ಅವೈಲಬಿಲಿಟಿ ಇರುವಂಥ ವಸ್ತುಗಳಲ್ಲೇ ಮಾಡ್ಕೋಬೇಕು ಅಂತ. ಖಂಡಿತವಾಗಿಯೂ ನನ್ನ ಹತ್ರ ಅಪ್ಲಿಕೇಟರ್ ಇದೆ, ಬಟ್ ಇವತ್ತು ಕಡಿಮೆ ಬಡ್ಜೆಟಲ್ಲಿ ಫುಲ್ ಮೇಕಪ್ ಆರ್ಟಿಸ್ಟ್ ರೀತಿ, ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ರೀತಿ ಯಾವ ರೀತಿ ಮೇಕಪ್ ಲುಕ್ ಪಡ್ಕೋಬಹುದು ಈ ಒಂದು ಹಬ್ಬದ ಸೀಸನ್ನಲ್ಲಿ ಅನ್ನೋದಕ್ಕೆ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಸಂಪೂರ್ಣ ಮೂಗಿನ ಸಂಧಿ, ಕಣ್ಣುಗಳ ಸಂಧಿ ಸಂಪೂರ್ಣ ಈ ರೀತಿ ನಾವು ಫೌಂಡೇಶನ್ನ ಹಚ್ಕೋಬೇಕು. ಯಾವುದೇ ರೀತಿಯ ನಿಮ್ಮ ಒಂದು ಇಷ್ಟವಾಗಿರುವಂತಹ ಬ್ರ್ಯಾಂಡ್ ಫೌಂಡೇಶನ್ನ ನೀವು ಕುತ್ತಿಗೆ ಭಾಗ ಸಮೇತ ಹಚ್ಕೋಬೇಕು. ನೆಕ್ಸ್ಟ್ ಕುತ್ತಿಗೆ ಭಾಗ ಸಮೇತ ಹಚ್ಕೊಳ್ತಾ ಇದ್ದೀನಿ. ಇದಾದ ನಂತರ ಈಗ ಬರೋದು ಕಾಜಲ್. ನನ್ನ ಹತ್ರ ಇರೋದು ಕೊಲೋಸಲ್ ಕಾಜಲ್. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ನೀವು ಕಾಜಲ್ನ ಹಚ್ಕೋಬೋದು. ಈಗ ಕೊಲೋಸಲ್ ಕಾಜಲ್ನ ನಾನು ಕಣ್ಣುಗಳಿಗೆ ಹಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ಡಾರ್ಕಾಗಿ ಹಚ್ಕೊಳ್ಳಿ, ಯಾಕಂದರೆ ಇದು ಹಬ್ಬದ ಮೇಕಪ್ ಲುಕ್. ಎರಡು ಕಣ್ಣುಗಳಿಗೆ ನಾನು ಹಚ್ಕೊಳ್ತಾ ಇದ್ದೀನಿ. ಎಸ್, ಕಣ್ಣುಗಳ ಕೆಲಸ ಆಯಿತು. ನೆಕ್ಸ್ಟ್ ಈಗ ನೋಡಿ, ಲಿಪ್ಸ್ಟಿಕ್ನ ಯೂಸ್ ಮಾಡಿಕೊಂಡು ನಾನು ಐ ಶ್ಯಾಡೋ ಆಗಿ ಹಚ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿ ಇರುವಂತಹ ವಸ್ತುಗಳಿಂದನೇ ನಾನು ಮಾಡ್ಕೊಳ್ತಾ ಇದ್ದೀನಿ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ನೋಡಿ, ಈ ರೀತಿ ಕಣ್ಣುಗಳಿಗೆ ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡ್ಕೊಂಡು ಹಚ್ಕೊಳ್ತಾ ಇದ್ದೀನಿ. ಸೊ ದಟ್ ನಮಗೆ ಕಣ್ಣುಗಳು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಬೇಕು. ಒಂದು ರೀತಿ ಗ್ಲಾಸಿಯಾಗಿ ಕಾಣುತ್ತೆ ಕಣ್ಣುಗಳು. ಓವರಾಗಿ ಅನಿಸ್ತು ಅಂದರೆ ಸ್ವಲ್ಪ ಕಾಟನ್ ಕ್ಲಾತ್ ತಗೊಂಡು ಇದು ಸ್ವಲ್ಪ ಲೈಟಾಗಿ ಒರೆಸ್ಕೋಬಹುದು. ನೆಕ್ಸ್ಟ್ ಈಗ ಐ ಪೆನ್ಸಿಲ್ ಈ ರೀತಿ ಕಣ್ಣುಗಳನ್ನು ಎಳ್ಕೊಂಡು ಎಸ್ ಶೇಪ್ ಕೊಟ್ಕೊಂಡು ಕಣ್ಣುಗಳಿಗೆ ಹಚ್ಕೋಬೇಕಾಗಿ ಬರುತ್ತೆ. ಎಸ್ ಶೇಪಲ್ಲಿ ಎರಡು ಕಣ್ಣುಗಳಿಗೆ ಹಚ್ಕೊಂಬಿಡಿ. ಕಣ್ಣುಗಳ ಮೇಲೆ ಅಪ್ಪರ್ ಐಲಿಡ್ಸ್ಗೆ ಈ ರೀತಿ ಹಚ್ಕೊಳ್ಳೋದ್ರಿಂದ ಕಣ್ಣುಗಳು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನೋಡಿ, ಈಗ ಕಾಜಲ್ ಆಯಿತು, ಕಣ್ಣುಗಳ ಮೇಲೆ ಐ ಶ್ಯಾಡೋ ಕೂಡ ಆಯಿತು ಯೂಸಿಂಗ್ ದ ಲಿಪ್ಸ್ಟಿಕ್. ಈಗ ಐ ಪೆನ್ಸಿಲಿಂದ ಐಲಿಡ್ಸ್ಗೆ ಐಲೈನರ್ ಕೂಡ ಆಗೋಯ್ತು. ನಮಗೆ ಐಲೈನರ್ ಬೇಡ ಅಂತ ಅನ್ನೋರು ಇದು ಆಪ್ಷನಲ್. ನೆಕ್ಸ್ಟ್ ನನ್ನ ಹತ್ರ ಇದೊಂದಿದೆ, ಇದನ್ನ ಕಂಪ್ಲೀಟ್ಲಿ ಇದು ಆಪ್ಷನಲ್ ಟಿಂಟ್ ಕಲರ್ ಅಂತ ಅಂತಾರೆ. ಇದನ್ನ ನಿಮ್ಮ ಹತ್ರ ಇದ್ದರೆ ಇದನ್ನ ಯೂಸ್ ಮಾಡ್ಕೋಬೋದು. ಇಲ್ಲದ್ರೆ ಈ ಒಂದು ಚೀಕ್ಸ್ಗೆ ನೀವು ಬೇಕಾದರೆ ಲಿಪ್ಸ್ಟಿಕ್ನೇ ಯೂಸ್ ಮಾಡಿಕೊಂಡು ಹಚ್ಕೋಬಹುದು.
ಐ ರಿಪೀಟ್, ಈ ಒಂದು ಚೀಕ್ ಶ್ಯಾಡೋಗೆ ಅಥವಾ ಚೀಕ್ ರೋಸ್ ಅಂತ ಏನಂತೀವಿ, ಇಲ್ಲೂ ಕೂಡ ನೀವು ನಿಮ್ಮ ಹತ್ರ ಇರುವಂತಹ ಲಿಪ್ಸ್ಟಿಕ್, ಕಣ್ಣುಗಳಿಗೆ ನಾವು ಏನು ಹಚ್ಕೊಂಡ್ವಲ್ಲ ಅದನ್ನೇ ನೀವು ಇದೇ ರೀತಿ ಸ್ಟ್ರೋಕ್ಸ್ ಕೊಟ್ಟು ಹಚ್ಕೋಬಹುದು. ಕೆನ್ನೆಗಳ ಕೆಳಭಾಗದಲ್ಲಿ ನೀವು ಹಚ್ಕೋಬಾರ್ದು, ಕೆನ್ನೆಗಳ ಮೇಲ್ಭಾಗದಲ್ಲಿ ನೀವು ಹಚ್ಕೋಬೇಕು. ಈಗ ನನ್ನ ಹತ್ರ ಇರೋದು L18 ಲಿಪ್ಸ್ಟಿಕ್. ತುಂಬಾ ನನಗೆ ಇಷ್ಟ ಈ ಒಂದು ಶೇಡ್. ನಾನು ಏನು ಮಾಡ್ಕೋತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಈಗ ತುಟಿಗಳಿಗೆ ನಾನು ಹಚ್ಕೊಳ್ತಾ ಇದ್ದೀನಿ. ಒಂದು ಕಲರ್ ಹಚ್ಕೊಂಡ್ರೆ ನಮ್ಮ ಹತ್ರ ಯಾವ ಒಂದು ಶೇಡಿಂಗ್ ಇದೆಯೋ ಅದೇ ಸಿಗುತ್ತೆ. ಸೊ ನನ್ನ ಹತ್ರ 2 ಕಲರ್ನ ನಾನು ಟಿಂಟ್ ಮಾಡಿಕೊಂಡು ಹಚ್ಕೊಳ್ತಾ ಇದ್ದೀನಿ. ಸೊ ದಟ್ 2 ಕಲರ್ನ ಶೇಡ್ ಬೇರೆ ರೀತಿಯೇ ಕಾಣುತ್ತೆ. ಸೊ ನಿಮ್ಮ ಹತ್ರ ಎಲ್ಲರ ಹತ್ರನೂ ಆಬ್ವಿಯಸ್ಲಿ 1 ರಿಂದ 2 ಕಲರ್ಸ್ 3 ಕಲರ್ಸ್ ಇದ್ದೇ ಇರುತ್ತೆ. ಸೊ ಅಟ್ಲೀಸ್ಟ್ 2 ಕಲರ್ಸ್ ಈ ರೀತಿ ಮಿಕ್ಸಪ್ ಮಾಡಿಕೊಂಡು ನೀವು ಹಚ್ಕೊಂಡ್ರೆ ಅದರ ಒಂದು ಕಲರ್ ಶೇಡಿಂಗ್ ಬೇರೆ ರೀತಿ ಇರುತ್ತೆ. ನೋಡಿ ನನಗೆ ಯಾವ ಕಲರ್ ಸಿಕ್ತು ಅಂತ, ಸಖತ್ತಾಗಿರುವಂಥ ಕಲರ್ ಸಿಗುತ್ತೆ. ಸೊ ಈ ರೀತಿ ಅಭ್ಯಾಸವನ್ನು ನೀವು ಕೂಡ ಟ್ರೈ ಮಾಡಿ. ನೋಡಿ ನಾನು ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ಕೈಗಳಿಗೆ ಲಿಪ್ಸ್ಟಿಕ್ನ ಹಚ್ಕೊಂಡು ಕೆಳಗಡೆ ಭಾಗ ಬೇಡ, ಮೇಲ್ಗಡೆ ಸ್ಟ್ರೋಕ್ ಕೊಟ್ಕೊಂಡು ನೀವು ಲಿಪ್ಸ್ಟಿಕ್ನ ಹಚ್ಕೋಬಹುದು. ಇದನ್ನ ನಿಮಗೆ ಅರ್ಥ ಮಾಡಿಸ್ಕೋಬೇಕು ಅಂತ ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡಿ ಸ್ಟ್ರೋಕ್ನ ತೋರಿಸ್ತಾ ಇದ್ದೀನಿ. ಈಗ ಸ್ಟಿಕ್ಕರ್, ಬಿಂದಿ ಟೈಮ್. ಬಿಂದಿನ ಇಟ್ಕೊಂಡ್ರೆ ಆಲ್ಮೋಸ್ಟ್ ನಮ್ಮ ಮೇಕಪ್ ಲುಕ್ ಆಗ್ತಾ ಬಂತು. ಬಿಂದಿನ ಹಚ್ಕೊಂಬಿಟ್ಟೆ. ಫೆಸ್ಟಿವ್ ಲುಕ್ ಆಗಿದ್ರಿಂದ ನಾನು ಡಬಲ್ ಬಿಂದಿ ಹಚ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇರೋ ಬಿಂದಿನೇ ನೀವು ಡಬಲ್ ಹಚ್ಕೋಬೋದು. ನೋಡಿ ನಿಮಗೆ ಕಾಣ್ತಾ ಇರ್ಬೋದು. ಇಲ್ಲ ನಮ್ಮ ಹತ್ರ ಸ್ವಲ್ಪ ದೊಡ್ಡ ಸೈಜಿನ ಬಿಂದಿ ಇದೆ ಅಂತ ಅನ್ನೋರು ಒಂದನ್ನೇ ಹಚ್ಕೊಂಡು ನಡೆಯುತ್ತೆ. ಚಿಕ್ಕ ಸೈಜ್ನ ಬಿಂದಿ ಇದ್ದರೆ ನೀವು ಡಬಲ್ ಹಚ್ಕೋಬೋದು. ಈಗ ಬಂದು ಕುಂಕುಮ. ಹಬ್ಬಗಳ ಸೀಸನ್, ಪೂಜೆ ಪುನಸ್ಕಾರಗಳ ಟೈಮ್. ಸೊ ಕುಂಕುಮ ಹಚ್ಕೊಂಡ್ರೆ ತುಂಬ ಟ್ರೆಡಿಷ್ನಲ್ ಲುಕ್ ಸಿಗುತ್ತೆ. ನಾನೀಗ ಕುಂಕುಮವನ್ನು ಹಚ್ಕೊಳ್ತಾ ಇದ್ದೀನಿ. ಮೇಲ್ಭಾಗ ಹಚ್ಕೊಳ್ಳೋ ಅಭ್ಯಾಸ ಇದ್ದರೆ ಮೇಲೆ ಹಚ್ಕೊಳ್ಳಿ. ಬಿಂದಿಯ ಕೆಳಭಾಗ ಹಚ್ಕೊಳ್ಳೋಂಥ ಅಭ್ಯಾಸ ಇದ್ದರೆ ಕೆಳಗಡೆ ಹಚ್ಕೋಬೋದು, ಅವರವರ ಅಭ್ಯಾಸ. ನನಗೆ ಬಿಂದಿಯ ಮೇಲ್ಭಾಗ ಹಚ್ಕೊಂಡೆ ಅಭ್ಯಾಸ. ಬ್ಯಾಂಗಲ್ಸ್, ಆಬ್ವಿಯಸ್ಲಿ ಬ್ಯಾಂಗಲ್ಸ್ನ ಹಾಕ್ಕೋಬೇಕು ಅಕಾರ್ಡಿಂಗ್ ಟು ಯುವರ್ ಸ್ಯಾರಿ ಕಲರ್ ಅಥವಾ ಡ್ರೆಸ್ ಕಲರ್ ನೀವು ಬ್ಯಾಂಗಲ್ಸ್ನ ಹಾಕೋಬಹುದು. ಎಸ್, ಐ ಆಮ್ ರೆಡಿ ಫಾರ್ ದ ಪೂಜಾ. ಈಗ ನಿಮ್ಮ ಡ್ರೆಸ್ ಅಥವಾ ಸ್ಯಾರಿನ ನೀವು ವೇರ್ ಮಾಡ್ಕೊಂಬಿಡ್ಬೋದು. ಒಂದು ಒಳ್ಳೆ ಜಡೆ ಹಾಕ್ಕೊಂಡು ಟ್ರೆಡಿಷ್ನಲ್ ಆಗಿರುವಂತಹ ಜಡೆ ಅಥವಾ ಹೇರ್ ಸ್ಟೈಲ್ ಮಾಡಿಕೊಂಡು ನೀವು ರೆಡಿ ಆಗಿಬಿಡಿ. ನಾನೀಗ ಸಿಂಪಲಾಗಿ ಒಂದು ಕ್ಲಿಪ್ ಹಾಕ್ಕೊಂಡು ರೆಡಿ ಆಗಿಬಿಡ್ತೀನಿ. ಸೈಡ್ನಲ್ಲಿ ಸ್ವಲ್ಪ ಕೂದಲನ್ನ ಮೇಲ್ ಮಾಡಿಕೊಂಡು ಒಂದು ಕ್ಲಿಪ್ನ ಹಾಕ್ಕೊಳ್ತಾ ಇದ್ದೀನಿ. ಸೈಡಿಗೆ ಈ ರೀತಿ ಕೂದಲು ಬಿಟ್ಕೊಳ್ತಾ ಇದ್ದೀನಿ. ಒಂದು ಕ್ಲಿಪ್ ಕೂಡ ನೀವು ಹಾಕೋಬಹುದು ಕೂದಲು ತಗೊಂಡು. ಎಸ್, ಹೇಗಿದೆ ಮೇಕಪ್ ಲುಕ್? ಚೆನ್ನಾಗಿದೆ ಅಲ್ವಾ? ಇದು ಪ್ರೊಫೆಷ್ನಲ್ ಮೇಕಪ್ ಲುಕ್ ವಿತ್ ನಮ್ಮಲ್ಲಿ ಎಷ್ಟು ವಸ್ತುಗಳಿದೆಯೋ ಅಷ್ಟರಲ್ಲಿ ಕಡಿಮೆ ಬಜೆಟಲ್ಲಿ ಮಾಡ್ಕೊಳ್ಳೋಂತಹ ಹಬ್ಬದ ಮೇಕಪ್ ಲುಕ್ ಅಂತಲೇ ಹೇಳ್ತೀನಿ. ಸೊ ನಾನು ರೆಡಿ ಆದೆ. ಈಗ ಡ್ರೆಸ್ ಹಾಕ್ಕೊಂಡು ರೆಡಿ ಆದರೆ ಮುಗಿದೋಯ್ತು ನನ್ನ ಮೇಕಪ್ ಲುಕ್. ನೋಡ್ಕೊಂಬಂದ್ರಲ್ಲ, ಇಷ್ಟು ಈಸಿ ಅಲ್ವಾ? ಇರುವಂತಹ ವಸ್ತುಗಳಿಂದನೇ ನಾನು ಸಿಂಪಲ್ಲಾಗಿ ಮೇಕಪ್ ಲುಕ್ನ ನಾನು ಮಾಡಿ ತೋರಿಸಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ ದ ಕಮಿಂಗ್ ವ್ಲಾಗ್ ನಿಮ್ಮ ಜೊತೆಯಲ್ಲಿ 5 ನಿಮಿಷದ ಒಳಗಾಗಿಯೇ ಯಾವ ರೀತಿ ಸೀರೆನ ಡ್ರೇಪ್ ಮಾಡಿಕೊಂಡು ಉಟ್ಕೊಂಡ್ಬಿಡಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ಕೂಡ ಕಂಪ್ಲೀಟ್ ಆಗಿ ನೋಡಿ. ತುಂಬಾನೇ ಈಸಿ, ತುಂಬ ಜಂಜಾಟ ಇಲ್ಲ. ಇನ್ನು ಬಿಗಿನರ್ಸ್ಗೂ ಕೂಡ ಈ ಒಂದು ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ. ಮೇಕಪ್ಪೇ ಆಗಿರ್ಬೋದು ಹಾಗೂ ಸೀರೆನ ಯಾವ ರೀತಿ ಒಂದು 5 ನಿಮಿಷದ ಒಳಗಾಗಿ ಉಟ್ಕೊಂಡ್ಬಿಡ್ಬೋದು ಅನ್ನುವಂಥ ಒಂದು ವ್ಲಾಗ್. ಅದನ್ನು ಕೂಡ ನೋಡೋದನ್ನ ಮರಿಬೇಡಿ. ಆ್ಯಂಡ್ ಸಪೋರ್ಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ನನ್ನ ಚಾನೆಲ್ನ ಜಾಸ್ತಿ ಜನಗಳಿಗೆ ಶೇರ್ ಮಾಡಿ. ನನ್ನ ವಿಡಿಯೋ ಸ್ವಲ್ಪನಾದ್ರೂ ನಿಮಗೆ ಯೂಸ್ ಆಗಿದ್ರೆ, ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.